ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಚಂದನ ಅವರು ನಮ್ಮ ಜೊತೆಗಿದ್ದಾರೆ. ಚಂದನ ಅವರು ಅಕ್ಕ ಮಹಾದೇವಿಯ ವಚನಗಳನ್ನ ಹೇಳಿ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಚಂದನ. ಶಾಲೆ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಿರಾಳಕೊಪ್ಪ. ನಾನು ಇಲ್ಲಿಯ 9ನೇ ತರಗತಿ ವಿದ್ಯಾರ್ಥಿನಿ. ಅಕ್ಕ ಮಹಾದೇವಿಯವರ ವಚನ. ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ, ಆಗೀಗ ಎನ್ನದಿರೋ ಚನ್ನಮಲ್ಲಿಕಾರ್ಜುನ. ಸಾರಾಂಶ: ಬರಬೇಕಾದದ್ದು ನಾಳೆಗೆ ಬರುವುದೇಕೆ? ಇಂದೇ ಬರಲಿ, ಇಂದು ಬರುವುದು ಈಗಲೇ ಬರಲಿ, ಆಗ ಈಗ ಎನ್ನಬೇಡ. ಸಂದೇಶ: ಇದು ಬಸವಣ್ಣನವರ ಇಂತಹುದೇ ವಚನದ ಪ್ರತಿಧ್ವನಿಯಂತಿದೆ. ಬಾರದು ಬಪ್ಪದು, ಬಪ್ಪದು ತಪ್ಪದು, ಇದು ಸೃಷ್ಟಿಯ ನಿಯಮ. ಹಾಗೆ ಬರುವುದು ಸುಖವಿರಬಹುದು, ದುಃಖವಿರಬಹುದು, ನಲಿವಿರಬಹುದು, ನೋವಿರಬಹುದು, ಸಿರಿತನವಿರಬಹುದು, ಬಡತನವಿರಬಹುದು, ಕೊನೆಗೆ ಸಾವೇ ಇರಬಹುದು. ಬರುವುದು ನಿಶ್ಚಿತವೆಂದ ಮೇಲೆ ಇಂದು ನಾಳೆ ಎಂದೇಕೆ? ಇಂದೇ ಬರಲಿ, ಈಗಲೇ ಬರಲಿ, ನಾವು ಅದೆಲ್ಲವನ್ನು ಸಮದೃಷ್ಟಿಯಿಂದ ಅನುಭವಿಸಲು ಸಿದ್ಧರಿರಬೇಕು. ನಮ್ಮಲ್ಲಿ ಅಂತಹ ಆತ್ಮವಿಶ್ವಾಸವಿರಬೇಕು. ಬರುವುದನ್ನು ಸ್ವಾಗತಿಸುವ ಮನೋನಿಶ್ಚಯವಿರಬೇಕು. ಇಲ್ಲಿ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಸಲುಗೆಯಿಂದಲೇ ನೀನು ನನಗೆ ರಕ್ಷೆಯನ್ನಾದರೂ ಕೊಡು, ಶಿಕ್ಷೆಯನ್ನಾದರೂ ಕೊಡು, ಎರಡಕ್ಕೂ ನಾನು ಸಿದ್ಧಳಿದ್ದೇನೆ, ಆದರೆ ಆಗ ಈಗ ಎಂದು ಕಾಲ ತಳ್ಳಬೇಡ ಎನ್ನುತ್ತಾಳೆ. ಅಕ್ಕ ಮಹಾದೇವಿಯವರ ಒಂದು ವಚನ, ನಾಳೆ ಬರುವುದು ನಮಗಿಂದೇ ಬರಲಿ, ಇಂದು ಬರುವುದು ನಮಗೀಗಲೇ ಬರಲಿ ಎಂಬ ವಚನವನ್ನ ಹೇಳುವ ಮೂಲಕ ಚಂದನ್ ಅವರು ಅದರ ಅರ್ಥ ವಿವರಣೆಯನ್ನ ನೀಡಿದ್ರು. ಹಾಗೆ ಅದಕ್ಕೆ ಪೂರಕವಾಗಿ ಬಸವಣ್ಣನವರು ಕೂಡ ನಾಳೆ ಬಪ್ಪುದು ಇಂದೇ ಬರಲಿ ಎಂದು ಹೇಳಿರುವಂತಹ ವಿಚಾರಧಾರೆಯನ್ನ ಕೂಡ ಹೇಳಿದ್ರು. ಅಂದ್ರೆ ನಮಗೆ ಕಷ್ಟಗಳು ಬರುತ್ತೆ ಅಂತ ಹೇಳಿ ಅದರಿಂದ ಓಡ್ ಹೋಗ್ಬಾರ್ದು. ನಾಳೆ ಬರುವ ಕಷ್ಟ ಇಂದೇ ಬರಲಿ, ಇಂದು ಬರುವ ಕಷ್ಟ ಈಗಲೇ ಬರಲಿ, ಅದನ್ನ ನಾವು ಧೈರ್ಯದಿಂದ ಎದುರಿಸುವಂತಹ ಒಂದು ಚಾಕಚಕ್ಯತೆಯನ್ನ ಹಾಗೆ ಧೈರ್ಯವನ್ನ ತಂದ್ಕೊಳ್ಬೇಕು ಎಂಬುದನ್ನ ಅಕ್ಕ ಮಹಾದೇವಿ ಹೇಳಿರುವ ವಿಚಾರ, ಹಾಗೆ ಬಸವಣ್ಣನವರು ಹೇಳಿರುವಂತಹ ವಿಚಾರವನ್ನ ಚಂದನ್ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ನಂತರದಲ್ಲಿ ಕೂಡ ಅಕ್ಕ ಮಹಾದೇವಿಯವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳು. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಚಂದನ ಅವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯ ವಚನ ಹಾಗೆ ಅದಕ್ಕೆ ಪೂರಕವಾಗಿ ಬಸವಣ್ಣನವರ ಒಂದು ವಚನವನ್ನ ಹೇಳಿದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ಅಕ್ಕ ಮಹಾದೇವಿಯವರ ವಚನ. ರತ್ನ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಕ್ಕಿದಡೆ ಜನನ ಮರಣ ಬಿಡುವುದೇ ಮಲ್ಲಿಕಾರ್ಜುನ. ಸಾರಾಂಶ: ರತ್ನದಿಂದ ಮಾಡಿದ ಕೈಕೊಳವೆಂದರೆ ಅದು ತಡೆಯಲ್ಲವೇ, ಮುತ್ತಿನಿಂದ ಹೆಣೆದ ಬಲೆ ಎಂದರೆ ಅದು ಬಂಧನವಲ್ಲವೇ, ಚಿನ್ನದ ಕತ್ತಿಯಿಂದ ತಲೆಗೆ ಹೊಡೆದರೆ ಸಾಯದಿರಲು ಸಾಧ್ಯವೇ, ಹಾಗೆಯೇ ಲೋಕದ ಸ್ತುತಿಗೆ ಮರುಳಾದರೆ ಹುಟ್ಟು ಸಾವುಗಳು ತಪ್ಪುತ್ತವೆಯೇ. ಸಂದೇಶ: ಕೈಗೆ ಹಾಕಿದ ಕೊಳ ರತ್ನದ್ದಾದರೇನು, ಕಬ್ಬಿಣದದ್ದಾದರೇನು, ಅದು ನಮ್ಮನ್ನು ಕಟ್ಟಿ ಹಾಕುತ್ತದೆ. ಮುತ್ತಿನ ಬಲೆಯಲ್ಲಿ ಸಿಕ್ಕಿದರೂ ಮೀನು ಸಾಯುತ್ತದೆ. ಇನ್ನು ಚಿನ್ನದ ಕತ್ತಿ ಎಂದರೂ ಅದರಿಂದ ಹೊಡೆದಾಗ ಸಾವು ತಪ್ಪುವುದಿಲ್ಲ. ಅಂತೆಯೇ ಇಲ್ಲಿ ಅಕ್ಕ ಮಹಾದೇವಿ ಹೇಳಿರುವ ಲೋಕದ ಭಜನೆಯ ಭಕ್ತಿ ಎಂದರೆ ಜನರ ಹೊಗಳಿಕೆ. ಅಂತಹ ಹೊಗಳಿಕೆ ನಮಗೆ ಉರುಳಾಗಬಹುದು. ಆದ್ದರಿಂದ ಹೊಗಳಿಕೆಯ ಬಲೆಯಲ್ಲಿ ಸಿಕ್ಕಿಕೊಳ್ಳದ ಎಚ್ಚರ ನಮಗಿರಬೇಕು. ಹಾಗೆಯೇ ಭಜನೆ ಎಂದರೆ ದೇವರಿಗೆ ಸಲ್ಲಿಸುವ ಭಕ್ತಿಯ ಸ್ತುತಿ. ತೋರಿಕೆಯ ಸ್ತುತಿಯಿಂದ ನಾವು ಹುಟ್ಟು ಸಾವುಗಳನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ನಮ್ಮ ಭಕ್ತಿ ಅಂತರಂಗದ ಭಕ್ತಿಯಾಗಬೇಕು, ಅಂತರಂಗದ ಅನುಸಂಧಾನವಾಗಬೇಕು. ಹೊರಗಿನ ಯಾವುದೇ ಎಷ್ಟೇ ಆಕರ್ಷಕವಾಗಿದ್ದರೂ ಅದಕ್ಕೆ ನಾವು ಮನಸೋಲಬಾರದು. ಸ್ಥಿರ ಮನಸ್ಸಿನಿಂದ ಮಾತ್ರ ಸ್ಥಿರ ಶಾಂತಿಯನ್ನು ಪಡೆಯಲು ಸಾಧ್ಯ. ಅಕ್ಕ ಮಹಾದೇವಿಯವರ ಒಂದು ಪ್ರಸಿದ್ಧವಾದಂತಹ ವಚನ, ರತ್ನದ ಸಂಕೋಲೆಯಾದರೆ ತೊಳುಕಲ್ಲವೇ, ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ. ಈ ವಚನವನ್ನ
ಹೇಳುವ ಮೂಲಕ ಚಂದನ್ ಅವರು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಅಕ್ಕ ಮಹಾದೇವಿಯವರು ವ್ಯಕ್ತಿಗೆ ಯಾವುದೇ ಬಂಧನ ಇರಬಾರ್ದು, ಅಂದ್ರೆ ಅವ್ರು ಹೇಳುದು ರತ್ನದ ಸಂಕೋಲೆಯಾದ್ರೂ ಕೂಡ ಅದು ತೊಡಕೆ ನಮಗೆ, ಅದೇ ರೀತಿ ಮುತ್ತಿನ ಬಲೆಯಾದ್ರೂ ಮುತ್ತಿನಿಂದ ಅಥವಾ ಚಿನ್ನದಿಂದ ಯಾವುದರಿಂದಲೇ ಮಾಡಿದ್ರು ಕೂಡ ಬಲೆನೆ, ಅದು ಬಂಧನವಾಗುತ್ತೆ ವಿನ ಸ್ವಾತಂತ್ರ್ಯದ ಒಂದು ಖುಷಿಯನ್ನ ಕೊಡೋದಿಲ್ಲ. ಅದೇ ತರ ಚಿನ್ನದ ಕತ್ತಿಯಾದ್ರೂ ಕೂಡ ಕತ್ತಿಯ ಕೆಲಸವೇ ಕತ್ತರಿಸೋದು, ಅದು ತನ್ನ ಮೂಲ ಗುಣವನ್ನ ಬಿಡೋದಿಲ್ಲ. ನಾವು ಪ್ರತಿದಿನ ದೇವರ ಧ್ಯಾನದಲ್ಲಿ ಮುಳುಗಿರ್ತೀವಿ, ದೇವರ ಒಲುಮೆ ಇದೆ ಅಂತ ಹೇಳಿದ್ರು ಕೂಡ ನಾವು ಸಾವಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನ ಅಕ್ಕ ಮಹಾದೇವಿ ಹೇಳಿರುವ ವಿಚಾರವನ್ನ ತಿಳ್ಕೊಂಡ್ವಿ. ನಂತರದಲ್ಲಿ ಕೂಡ ಇನ್ನಷ್ಟು ಅಕ್ಕ ಮಹಾದೇವಿಯ ವಚನಗಳನ್ನ ಹೇಳ್ತಾರೆ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಕ್ಕ ಮಹಾದೇವಿಯ ಒಂದು ವಚನ, ರತ್ನದ ಸಂಕೋಲೆಯಾದಡೆ ತೊಡುಕಲ್ಲವೇ. ಈ ವಚನವನ್ನ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಚಂದನ್ ಅವರು ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು. ಈಗ ಸಹ ಅಕ್ಕ ಮಹಾದೇವಿಯವರ ಇನ್ನಷ್ಟು ವಚನಗಳನ್ನ ಹೇಳ್ತಾರೆ, ಕೇಳೋಣ. ಅಕ್ಕ ಮಹಾದೇವಿಯವರ ವಚನ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದಲಾನು ಪರಮಸುಖಿಯಾದೆನಯ್ಯ. ಸಾರಾಂಶ: ಕಲ್ಲಿಗೆ ಕಲ್ಲು ತಾಗದೆ ಬೆಂಕಿ ಹುಟ್ಟುವುದಿಲ್ಲ, ಮಣ್ಣಿನಲ್ಲಿ ಬೆರೆಯದೆ ಬೀಜ ಮೊಳಕೆಯೊಡೆಯುವುದಿಲ್ಲ, ಪರಾಗಸ್ಪರ್ಶವಾಗದೆ ಹೂವು ಅರಳುವುದಿಲ್ಲ. ಹಾಗೆಯೇ ಸಂಘ ಜೀವನದಿಂದ ಸುಖ ಶಾಂತಿಗಳನ್ನು ಪಡೆಯಲು ಸಾಧ್ಯ. ಆದ್ದರಿಂದ ಮಲ್ಲಿಕಾರ್ಜುನಯ್ಯ, ನಾನು ನಿಮ್ಮ ಶರಣರ ಸಂಘದಿಂದ ಸುಖ ಶಾಂತಿ ಪಡೆದೆ. ಸಂದೇಶ: ಸಂಘ ಎಂದರೆ ಸಹವಾಸ ಸೇರುವುದು. ಅಂತಹ ಸಹವಾಸ ಫಲ ನೀಡುತ್ತದೆ. ಕಲ್ಲಿಗೆ ಕಲ್ಲು ತಾಗಿ ಬೆಂಕಿ ಉಂಟಾದಂತೆ, ಮಣ್ಣನ್ನು ಸೇರಿ ಬೀಜ ಸಸಿಯಾದಂತೆ, ಪರಾಗಸ್ಪರ್ಶದಿಂದ ಮೊಗ್ಗು ಹೂವಾಗುವಂತೆ ನಾವು ಸಹವಾಸದಿಂದ ಸಜ್ಜನರಾಗಬಹುದು. ಮನುಷ್ಯ ಸಂಘಜೀವಿ, ಸಹವಾಸಿ. ಆದರೆ ನಾವು ಎಂತಹ ಸಂಘ ಸಹವಾಸಗಳನ್ನು ಸೇರಿಕೊಳ್ಳಬೇಕು ಎನ್ನುವುದು ಮುಖ್ಯವಾಗುತ್ತದೆ. ಸಹವಾಸ ದೋಷ ಎಂಬ ಮಾತೊಂದಿದೆ. ನಾವು ಎಂತಹ ಸಹವಾಸ ಮಾಡುತ್ತವೆಯೋ ಅಂತಹ ಗುಣ ಸ್ವಭಾವಗಳು ನಮಗೆ ಅಂಟಿಕೊಂಡು ಬಿಡುತ್ತವೆ. ಆದ್ದರಿಂದ ನಾವು ಸತ್ಸಂಗ ಸತ್ಸಹವಾಸಗಳನ್ನು ಆರಿಸಿಕೊಳ್ಳಬೇಕು. ಆಗ ಮಾತ್ರ ನಾವು ಸಾತ್ವಿಕರಾಗುತ್ತೇವೆ. ದುರ್ಜನರ ಸಂಘ ದುರಂತಕ್ಕೆ ಒಯ್ಯುತ್ತದೆ. ಅಕ್ಕ ಮಹಾದೇವಿ ಹೇಳುವಂತೆ ಅನುಭಾವಿಗಳ ಸಹವಾಸ ಮಾಡಿದರೆ ನಮಗೆ ಸುಖ ಸಂತೋಷಗಳು ಲಭಿಸುತ್ತವೆ. ಅಕ್ಕ ಮಹಾದೇವಿಯವರ ಒಂದು ವಚನವನ್ನ ಹೇಳುವ ಮೂಲಕ ಚಂದನ್ ಅವರು ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಕ್ಕ ಮಹಾದೇವಿಯವರು ಹೇಳಿದಾಗೆ ಒಳ್ಳೆಯವರ ಸಹವಾಸದಿಂದ, ಶರಣರಿಂದ ತಾನು ಒಳ್ಳೆಯ ವಿಚಾರಗಳನ್ನ ಕಲಿತೆ. ಹಾಗೆ ಇನ್ನಷ್ಟು ಉದಾಹರಣೆಗಳೊಂದಿಗೆ ಅಕ್ಕ ಮಹಾದೇವಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸಜ್ಜನರ ಸಂಘವಿದು ಹೆಜ್ಜೇನು ಸವಿದಂತೆ ಎಂಬ ಮಾತಿನಂತೆ ಒಳ್ಳೆಯವರ ಸಹವಾಸದಿಂದ ಇದ್ರೆ ವ್ಯಕ್ತಿ ಎಷ್ಟು ಉನ್ನತ ಮಟ್ಟಕ್ಕೆ ಏರ್ತಾನೆ ಎಂಬುದನ್ನ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ತಿಳಿಸಿರುವ ವಿಚಾರವನ್ನ ಚಂದನ್ ಅವರು ತುಂಬಾ ಚಂದ ವಿವರಿಸಿದ್ರು. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಕುಮಾರಿ ಚಂದನ್ ಅವರು ಭಾಗವಹಿಸಿ ಅಕ್ಕ ಮಹಾದೇವಿಯವರ ಕುರಿತಾಗಿ ಅಕ್ಕ ಮಹಾದೇವಿಯ ವಚನಗಳ ಸಾರಾಂಶವನ್ನ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರು. ಇವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ನಮ್ಮ ಶಿವಶರಣರು ಬರೆದಂತಹ ವಚನಗಳನ್ನ ಇಂದಿನ ಮಕ್ಕಳು ಕೂಡ ಎಷ್ಟು ಅದ್ಭುತವಾಗಿ ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಸ್ನೇಹಿತರೆ, ನಮ್ಮ ಶಿವಶರಣರು ಬರೆದಂತಹ ಪ್ರತಿಯೊಂದು ವಚನವೂ ಕೂಡ ಎಷ್ಟು ಅದ್ಭುತವಾಗಿದೆ, ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಎಂಬುದನ್ನ ನಾವು ತಿಳಿಬಹುದು. ಹಾಗೆ ನಮ್ಮ ಮೂಲ ಉದ್ದೇಶವು ಇಂದಿನ ಮಕ್ಕಳು ಸಹ ಇಂತಹ ವಚನಗಳಲ್ಲಿರುವಂತಹ ಸಾರಾಂಶವನ್ನ ತಿಳ್ಕೊಳ್ಳೋದಾಗಿತ್ತು. ಹಾಗೆ ನಮ್ಮ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಹೆಚ್ಚು ಮಕ್ಕಳು ಭಾಗವಹಿಸುತ್ತಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತಾನೆ ಹೇಳ್ಬೋದು. ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದಗಳನ್ನ. ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.